ಕರ್ನಾಟಕವನ್ನ ಡ್ರಗ್ಸ್ ಮುಕ್ತ ಮಾಡ್ತೀವೋ ಅಲ್ಲಿವರೆಗೂ ನಾವು ಈ ವಾರನ್ನ ನಡೆಸ್ತೀವಿ. ಅವರು ಆಫ್ರಿಕನ್ ಕಂಟ್ರೀಸ್ ಇಂದ ಬಹಳಷ್ಟು ಜನ ಬಂದಿದ್ದಾರೆ. ಅವ್ರು ಬಂದು ಇಲ್ಲಿ ಡ್ರಗ್ಸ್ ದಂಧೆ ಮಾಡ್ತಾರೆ. ಅವ್ರಿಗೆ ಎಲ್ಲಿಂದ ತಗೊಂಡ್ ಬರ್ತಾರೋ ಹೇಗ್ ತಗೊಂಡ್ ಬರ್ತಾರೋ ಗೊತ್ತಿಲ್ಲ. ಆದ್ರೆ 100 ಕೋಟಿ ರೂಪಾಯಿದು ಡ್ರಗ್ಸ್ ಅನ್ನ ನಾವು ಸುಟ್ಟಾಕಿದ್ವಿ. ಈ ಡ್ರಗ್ಸ್ ಬಗ್ಗೆ ನಮ್ಮ ಸರ್ಕಾರ ಬಂದ ಮೇಲೆ ಬಹಳ ಒಂದು ಕಠಿಣವಾದ ನಿರ್ಧಾರವನ್ನ ತಗೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲೇ ಹೇಳಿದ್ರು, ನಾವು ಕರ್ನಾಟಕವನ್ನ ಈ ಡ್ರಗ್ಸ್ ಮುಕ್ತ ಮಾಡ್ತೇವೆ. ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅವರ ಒಂದು ಸ್ಟೇಟ್ಮೆಂಟ್ ನಿಂದ ಇಡೀ ರಾಜ್ಯದಲ್ಲಿ ಇಡೀ ಇಲಾಖೆ ಎಷ್ಟರ ಮಟ್ಟಿಗೆ ಕಾರ್ಯಗತವಾಗಿದೆ ಅನ್ನೋದನ್ನ ಹೇಳಬೇಕು ಅಂತಂದ್ರೆ, ಸಾವಿರಾರು ಕೆಜಿ ಡ್ರಗ್ಸ್ ಅನ್ನ ಹಿಡಿದಿದ್ದೇವೆ ಕಳೆದ 2.5-3 ವರ್ಷದಲ್ಲಿ. ಯಾವತ್ತೂ ಕೂಡ ಇಷ್ಟೊಂದು ಡ್ರಗ್ಸ್ ಅನ್ನ ಕರ್ನಾಟಕದಲ್ಲಿ ಯಾವತ್ತೂ ಸೀಸ್ ಮಾಡಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ನಾವು ಒಂದು ವಾರನ್ನೇ ಡಿಕ್ಲೇರ್ ಮಾಡಿದ್ದೇವೆ. ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಡೆ ಫಾರಿನ್ ನಿಂದ ಬರುತ್ತೆ, ಒಂದ್ ಕಡೆ ಪಾರ್ಸೆಲ್ ಬರುತ್ತೆ, ಒಂದ್ ಕಡೆ ಬೇರೆ ರಾಜ್ಯದಿಂದ ಬರುತ್ತೆ, ಒಂದ್ ಕಡೆ ಇಲ್ಲೇ ಸಿಂಥಸೈಸ್ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾ ಇದ್ದರೂ ಕೂಡ ಇನ್ನೂ ನಡೀತಾ ಇದೆ. ನಾನು ಅದನ್ನು ಒಪ್ಕೊಳ್ತೇನೆ. ಆದ್ರೆ ಇದನ್ನ ನಾವು ಇಷ್ಟಕ್ಕೆ ಬಿಡೋದಿಲ್ಲ. ಎಲ್ಲಿಯವರೆಗೆ ಕರ್ನಾಟಕವನ್ನ ಡ್ರಗ್ಸ್ ಮುಕ್ತ ಮಾಡ್ತೀವೋ ಅಲ್ಲಿವರೆಗೂ ನಾವು ಈ ವಾರನ್ನ ನಡೆಸ್ತೀವಿ. ಯಾಕೆಂದ್ರೆ ನಾವು ಈಗಾಗಲೇ ಅನೇಕ ಕ್ರಮಗಳನ್ನ ತಗೊಂಡಿದ್ವಿ. ನಾನು ವಿವರಣೆ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದ್ರೂ ಬೇಕಾಗ್ತದೆ. ಶಾಲಾ ಕಾಲೇಜುಗಳಲ್ಲಿ ಏನು ಈ ಹಾವಳಿ ಇದೆ, ಇದನ್ನ ನಾವು ನಿಲ್ಲಿಸಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳ ಪ್ರತಿ ಕಾಲೇಜಿಗೆ ಪ್ರತಿ ಶಾಲೆಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಭೇಟಿ ಕೊಡಬೇಕು ಅಂತ ಮಾಡಿದ್ದೇನೆ. ಅವರು ಹೋಗಿ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದರಿಂದ ಆಗ್ತಕ್ಕಂತ ಅನಾಹುತ ಏನು ಅಂತ ಹೇಳಿ ಅದನ್ನ ಅವ್ರಿಗೆ ತಿಳಿಸ್ಬೇಕು. ಎರಡನೇದು, ಅವರು ಡ್ರಗ್ಸ್ ಯೂಸ್ ಮಾಡ್ತಾ ಇದ್ರೆ ಅದನ್ನ ಗಮನಿಸಿ ಅದನ್ನ ಹಿಡಿಬೇಕು ಅಂತ ಹೇಳಿ. ಮೊನ್ನೆ ಒಂದೇ ದಿವಸ 1,000 ಶಾಲೆಗಳಿಗೆ ನಮ್ಮ ಇಡೀ ಬೆಂಗಳೂರು ಸಿಟಿಯಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಒಂದೇ ದಿವಸ. ಇದನ್ನ ನಿರಂತರವಾಗಿ ಮಾಡ್ತೀವಿ. ಒಂದಿನ ಮಾಡಿ ಬಿಟ್ಬಿಟ್ರೆ ಅದು ನಿಲ್ಲೋದಿಲ್ಲ. ಅದು ನಿರಂತರವಾಗಿ ಅದನ್ನ ಮಾಡ್ತೇವೆ. ಮತ್ತು ಎಲ್ಲಿ ಈ ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ ಮಾನ್ಯ ಸಭಾಪತಿಗಳೇ, ಅವರು ಆಫ್ರಿಕನ್ ಕಂಟ್ರೀಸ್ ಇಂದ ಬಹಳಷ್ಟು ಜನ ಬಂದಿದ್ದಾರೆ. ಅವ್ರು ಬಂದು ಇಲ್ಲಿ ಡ್ರಗ್ಸ್ ದಂಧೆ ಮಾಡ್ತಾರೆ. ಅವ್ರಿಗೆ ಎಲ್ಲಿಂದ ತಗೊಂಡ್ ಬರ್ತಾರೋ ಹೇಗ್ ತಗೊಂಡ್ ಬರ್ತಾರೋ ಗೊತ್ತಿಲ್ಲ. ಆದ್ರೆ ಅದೇ ಒಂದು ಬಿಸ್ನೆಸ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು ಹಿಡಿತೇವೆ, ಕೇಸ್ ಹಾಕ್ತೇವೆ. ಕೇಸ್ ಹಾಕೋದೇ ಬೇಕು ಅವ್ರಿಗೆ. ಯಾಕೆಂದ್ರೆ ಕೇಸ್ ಹಾಕಿದ್ಮೇಲೆ ಅವ್ರನ್ನ ಕಳ್ಸೋಂಗಿಲ್ಲ. ಆದ್ರೆ ಈಗ ನಾವು ಏನ್ ಮಾಡಿದೀವಿ, ಕಳೆದ 2 ವರ್ಷದಲ್ಲಿ ಸುಮಾರು 300 ಜನ ಡಿಪೋರ್ಟ್ ಮಾಡಿದ್ವಿ. ಆ ಡಿಪೋರ್ಟ್ ಮಾಡೋದಕ್ಕೂ ಕೂಡ ಬಹಳ ಪ್ರೊಸೀಜರ್. ಆ ಕನ್ಸರ್ನ್ಡ್ ಎಂಬಸಿಗೆ ಬರಿಬೇಕು, ಆ ಕೌನ್ಸಿಲಿಗೆ ಬರಿಬೇಕು, ಅವ್ರ ಪರ್ಮಿಷನ್ ತಗೋಬೇಕು. ಆನಂತರ ನಾವು ಅವರಿಗೆ ಡಿಪೋರ್ಟ್ ಮಾಡಿ ಕಳಿಸ್ಬೇಕಾಗ್ತದೆ. ಇಷ್ಟಾದ್ರೂ ಕೂಡ ನಾವು ಬಹಳ ಪ್ರತಿನಿತ್ಯ ಅವ್ರು ಎಲ್ಲೆಲ್ಲಿದ್ದಾರೆ, ಅವರು ಮನೆ ಬಾಡಿಗೆ ಕೊಟ್ಟಿದ್ರೆ ಮನೆ ಬಾಡಿಗೆ ಅವನನ್ನು ಹಿಡ್ಕೊಂಡಿದ್ದೇವೆ. ಇತ್ತೀಚೆಗೆ ಆ ಬಾಡಿಗೆ ಮನೆ ಕೊಟ್ಟಿರೋನ್ನ ಬಾಡಿಗೆ ಮನೆನೇ ನಾವು ಹೊಡೆದಾಕ್ತಿವಿ ಅನ್ನೋವರೆಗೂ ಹೋಗಿದ್ದೇವೆ. ಬಹಳ ಕಠಿಣವಾದಂತ ಕ್ರಮವನ್ನ ಈ ಡ್ರಗ್ಸ್ ವಿಚಾರದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೇವೆ. ಆಮೇಲೆ ಸೀಸ್ ಮಾಡಿರೋದು ಸಾವಿರಾರು ಕೋಟಿ ರೂಪಾಯಿ. ಸಣ್ಣ ಪುಟ್ಟದಾದ್ರೆ ಏನೋ ಪರವಾಗಿಲ್ಲ, ಸಾವಿರಾರು ಕೋಟಿ. ಇಲ್ಲಿ ದಾಬಸ್ಪೇಟೆ ಹತ್ರ ಒಂದು ಇನ್ಸಿನರೇಟರ್ ಇದೆ. ನಾನೇ ಖುದ್ದಾಗಿ ಹೋಗಿ ಸುಟ್ಸಾಕಿದ್ದೀನಿ. ಕಳೆದ ವರ್ಷ ಸುಮಾರು 150-200 ಕೋಟಿ ರೂಪಾಯಿದು ಡ್ರಗ್ಸ್ ಅನ್ನ ನಾವು ಸುಟ್ಟಾಕಿದ್ವಿ. ಅದು ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಇದನ್ನ ನಿರಂತರವಾಗಿ ನಾವು ನಮ್ಮ ಪ್ರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲೂ ನಾನು ಬಹಳ ಕಠಿಣವಾದಂತ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಯಾವ ಅಧಿಕಾರಿ ಒಂದು ವೇಳೆ ಇನ್ವಾಲ್ವ್ ಆಗಿದ್ರೆ ಆ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳೋದಲ್ಲ, ಸಸ್ಪೆಂಡ್ ಮಾಡೋದು ಮತ್ತೆ ಅದು ಮಾಡೋದಲ್ಲ, ಅವ್ರ ಮೇಲೆ FIR ಹಾಕಿ ಅವ್ರನ್ನ ಕೆಲಸದಿಂದಾನೇ ವಜಾ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಬಹಳ ಯಾಕೆಂದ್ರೆ ಈ ಮಕ್ಕಳು, ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಹೇಳ್ತಾ ಇದ್ರು, ದಾವಣಗೆರೆಯಲ್ಲಿ ಒಂದು ರೀತಿಯಲ್ಲಿ ಮನೆಗೂ ಆಗ್ಬಿಟ್ಟಿದೆ ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು. ನಾವು ಇದನ್ನ ಗಮನಿಸಿದ್ದೇವೆ. ಬಹಳ ಜನ ಯುವಕರು 17 ವರ್ಷ ಇಲ್ಲ 15 ವರ್ಷ ಇಲ್ಲ. ಬೆಂಗಳೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಅಲ್ಲಿ ಮರ್ಡರ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಎಲ್ಲ ಹಿಡ್ಕೊಂಡು ಬಂದ್ರೆ ಅವರೆಲ್ಲ 16, 18, 19 ಇಷ್ಟು ವಯಸ್ಸಿನವರು. ಯಾಕಪ್ಪ ಅಂದ್ರೆ ಅವರೆಲ್ಲ ಡ್ರಗ್ಸ್ ತಗೊಂಡು ಮರ್ಡರ್ ಮಾಡಿರ್ತಕ್ಕಂಥದ್ದು. ಇಂಥ ಉದಾಹರಣೆಗಳು ಸಾವಿರಾರಿದ್ದಾವೆ. ಹಾಗಾಗಿ ಇವರನ್ನ ಹೀಗೆ ನಾವೇನಾದ್ರೂ ಬಿಟ್ರೆ ಸಮಾಜ ಹಾಳಾಗೋಗುತ್ತೆ, ಕುಟುಂಬ